ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ಅಪಘಾತ ಸಂಭವಿಸಿದ್ದು ಘಟನೆಯಲ್ಲಿ 5 ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ. ಹಿರಿಯೂರಿನ ಜವರಗೊಂಡಹಳ್ಳಿ ಬಳಿ ಈ ದುರಂತ ಸಂಭವಿಸಿದೆ. ವಿರುದ್ಧ ದಿಕ್ಕಿನಿಂದ ಬಂದ ಕಂಟೈನರ್ ಡಿವೈಡರ್ ಏರಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಬಸ್ ಹೊತ್ತಿ ಉರಿದಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಬಸ್ ತೆರಳುತ್ತಾ ಇತ್ತು. ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಕಂಡಕ್ಟರ್ ಹಾಗೂ ಡ್ರೈವರ್ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಘಟನೆ ಕುರಿತಂತೆ ಪೂರ್ವ ವಲಯ ಐಜಿ ರವಿಕಾಂತೇಗೌಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಘಟನೆಯ ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂಥ ಸೀಬರ್ಡ್ ಬಸ್ಸಿಗೆ ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ. ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಹೊಡೆದಿರಬೇಕು ಅಂತ ಗೋಚರ ಆಗ್ತಾ ಇದೆ. ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ. ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ 4 ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ. 25 ಜನ ಸೇಫ್ ಆಗಿದ್ದಾರೆ, ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್. ಕಂಟೈನರ್ ಡ್ರೈವರ್ ಕೂಡ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ. ಒಟ್ಟು 5 ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕಂಡು ಬರ್ತಾ ಇದೆ. ಇನ್ನು ಗೋಕರ್ಣ ಮೂಲದ ರಶ್ಮಿ ಮಹಾಲೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಅನೇಕ ಬಾರಿ ರಶ್ಮಿ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟರೂ ಕೂಡ ರಶ್ಮಿ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಸದ್ಯ ರಶ್ಮಿ ಹುಡುಕಾಟಕ್ಕೆ ಪೊಲೀಸರು ಕುಟುಂಬಸ್ಥರು ಮುಂದಾಗಿದ್ದಾರೆ. ರಶ್ಮಿ ಬದುಕಿದ್ದಾರೋ ಇಲ್ವೋ ಅನ್ನೋದೇ ಈಗ ಅಸ್ಪಷ್ಟವಾಗಿದೆ. ಹಿರಿಯೂರು ಆಸ್ಪತ್ರೆಗೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳು ಮಿಲನ ಆರೋಗ್ಯವನ್ನು ಎಸ್ಪಿ ವಿಚಾರಿಸಿದರು. ಆ ಬಳಿಕ ಮಾತಾಡಿದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು, ಬಸ್ನಲ್ಲಿದ್ದ 32 ಪ್ರಯಾಣಿಕರ ಪೈಕಿ 25 ಪ್ರಯಾಣಿಕರನ್ನ ಟ್ರೇಸ್ ಮಾಡಿದ್ದೇವೆ. ಚಿಕ್ಕಮಗಳೂರು ಮೂಲದ ಮಿಲನ ಇದೇ ಬಸ್ಸಲ್ಲಿದ್ದರು. ಅವರು ನವ್ಯ ಮಾನಸ ಜೊತೆ ಪ್ರಯಾಣಿಸ್ತಾ ಇದ್ದರಂತೆ. ಬಸ್ ಅಪಘಾತವಾದಾಗ ಕಿಟಕಿ ಗಾಜಿನ ಮೂಲಕ ಮಿಲನ ಹೊರ ಬಂದಿದ್ದಾರೆ. ಅವರ ಜೊತೆಗೆ ಇದ್ದ ನವ್ಯ ಮಾನಸ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೆದಿದೆ ಅಂತ ಹೇಳಿದರು. ಯಾರಿಗೂ ಏನೂ ಇಶ್ಯೂಸ್ ಆಗ್ತಿಲ್ಲ. ಎಲ್ಲರೂ ತಗೊಂಡಿದ್ದಾರೆ. ಒಬ್ಬರು ಮಾತ್ರ ಇದ್ದಾರೆ. ಹೆಸರು ಮಿಲನ ಅಂತ ಚಿಕ್ಕಮಗಳೂರು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಏನೂ ಮೇಜರ್ ಇಶ್ಯೂ ಇಲ್ಲ. ಅವರು ಹೇಳುವ ಪ್ರಕಾರ ಅವ್ರಿಗೆ ಸಡನ್ ಆಗಿ ನಿದ್ದೆಯಲ್ಲೇ ಅವರು ಎದ್ದಿದಾಗ ಬಸ್ಗೆ ಬೆಂಕಿ ಹಾಕ್ಕೊಂಡಿದ್ದು. ಎಲ್ಲರೂ ಕೂಡ ಕಿಟಕಿಗಳನ್ನು ಬ್ರೇಕ್ ಮಾಡಿ ಹೊರಗಡೆ ಹೋಗ್ತಾ ಇದ್ರು. ಅವರು ಕೂಡ ಅದೇ ಥರ ಹೊರಗಡೆ ಬಂದಿದ್ದಾರೆ. ಜೊತೆ ಇರುವಂಥ ಇನ್ನೊಬ್ಬರು ಹಿರಿಯರು ನವ್ಯ ಮತ್ತು ಮಾನಸ ಇಲ್ಲಿವರೆಗೂ 32 ಜನರಲ್ಲಿ 25 ಜನ ಎಲ್ಲ ಸೇಫಾಗಿ ನಾವು ಟ್ರೇಸ್ ಮಾಡಿದ್ದೇವೆ. ಉಳಿದಂಥ 7 ಜನರಲ್ಲಿ ನಮಗೆ 4 ಬಾಡಿ ಸಿಕ್ಕಿದೆ. ಇನ್ನು 3 ಜನ ಇನ್ನೂ ಸಂಪರ್ಕಕ್ಕೆ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಭೀಕರ ಬಸ್ ದುರಂತ ಸಂಭವಿಸಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದಂಥ 6 ಮಂದಿಯಲ್ಲಿ 4 ಮೃತಪಟ್ಟಿದ್ದಾರೆ. ಇನ್ನಿಬ್ಬರಾದ ನವ್ಯ ಹಾಗೂ ಮಾನಸ ನಾಪತ್ತೆಯಾಗಿದ್ದಾರೆ. ಇನ್ನುಳಿದ 4 ಮೃತದೇಹದ ಗುರುತು ಪತ್ತೆಗೆ ಅಧಿಕಾರಿಗಳು ಪರದಾಡ್ತಾ ಇದ್ದು ಡಿಎನ್ಎ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇನ್ನು ಹಿರಿಯೂರು ತಾಲೂಕು ಆಸ್ಪತ್ರೆ ಬಳಿ ನವ್ಯ ತಂದೆ ಗೋಳಾಡ್ತಾ ಇದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ನವ್ಯ ಮಾನಸ ಮಿಲನ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಏಪ್ರಿಲ್ನಲ್ಲಿ ನವ್ಯ ಮದುವೆ ನಿಶ್ಚಯ ಆಗಿತ್ತು. 3 ಗೆಳತಿಯರು ಸೇರಿ ದೇಗುಲಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಮಗಳ ಜೊತೆ ಮಾತನಾಡಿದ್ದೆ. ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ದೆ, ಆದರೆ ಸ್ವಿಚ್ಡ್ ಆಫ್ ಆಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಸರ್ ಸಿಗಂದೂರ್ಗ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್. ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ರಾತ್ರಿ ಫೋನಲ್ಲಿ ಮಾತಾಡಿದ್ರು ಸರ್. ಊಟ ಮಾಡಿ ಬಸ್ ಹತ್ತಿದ್ದೀವಿ ಅಂತ ಹೇಳಿದ್ರು ಅಷ್ಟೇ. ಜಾಪನ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಲಾಸ್ಟ್ ಇನ್ನೇನು ಮಾತಾಡಿ ಬೆಳಿಗ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. 3 ಜನ ಫ್ರೆಂಡು ಸರ್, ಬೆಸ್ಟ್ ಫ್ರೆಂಡ್ ಅವರು, ಕ್ಲಾಸ್ಮೇಟ್ ಹಾಸನಿಂದಲೇ ಓದಿದ್ದವ್ರು ಮಲ್ನಾಡ್ ಕಾಲೇಜಲ್ಲಿ. ಆಗಿಂದೆಲ್ಲ ಬೆಸ್ಟ್ ಫ್ರೆಂಡ್ ಅವರು. ಮಾನಸ, ಮಿಲನ ಮತ್ತು ನವ್ಯ ಅವರು ಚಿಕ್ಕ 3ನೇ ಕ್ಲಾಸಿಂದ ಒಂದೇ ಜೊತೆಲಿ ಹೋದ್ರು, ಒಂದೇ ಕಂಪ್ನಿಲಿ ಕೆಲಸ ಮಾಡಿದ್ರು. ಮಿಲನ್ ಅವ್ರು ಮಾತಾಡ್ಸೋದ ಏನು ಹೇಳ್ತಾ ಇದ್ದಾರೆ ಅವರು? ಅದು ಅದೇ ಅವರು ಅದು ಹೇಳಿದ್ದು, ಹಿಂಗೆ ಈ ಥರ ಆಯಿತು, ಏನು ಗಾಬರಿಲ್ಲ, ನಾವು ಎತ್ತಗೆ ಚಿಳ್ಳಾದ ಅಂತ ಗೊತ್ತಿಲ್ಲ, ನಾನೊಂದು ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ.
ಬಸ್ ಅಪಘಾತದಲ್ಲಿ 25ಕ್ಕೂ ಹೆಚ್ಚು ಜನ ಬದುಕುಳಿದಿದ್ದಾರೆ. ಬಸ್ಸಲ್ಲಿದ್ದ ಕೆಲವರು ನಾಪತ್ತೆಯಾಗಿದ್ದಾರೆ, ಕೆಲವರ ಗುರುತು ಪತ್ತೆಯಾಗಿಲ್ಲ. ಇನ್ನು ಈ ಘಟನೆ ಬಗ್ಗೆ ಮಾಹಿತಿ ಸಂಗ್ರಹಕ್ಕೆ ಪೊಲೀಸ್ ಇಲಾಖೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೆ. ಮೃತರ ಗುರುತು ಪತ್ತೆಗೆ ಕುಟುಂಬಸ್ಥರ ಮಾಹಿತಿ ಸಂಗ್ರಹಿಸಲು 3 ನಂಬರ್ಗಳನ್ನು ನೀಡಲಾಗಿದೆ. ಯಾವುದೇ ನಂಬರ್ಗೆ ಕರೆ ಮಾಡಿದ್ರೂ ಮೃತರು ಗಾಯಾಳುಗಳ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಚಿತ್ರದುರ್ಗ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅಪಘಾತಕ್ಕೀಡಾದ ಬಸ್ ನೆಲಮಂಗಲ ಟೋಲ್ ಮೂಲಕ ಪಾಸ್ ಆಗಿದೆ. ಬಸ್ ದುರಂತದ ಕೊನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರಿ 11:16ಕ್ಕೆ ನೆಲಮಂಗಲ ತುಮಕೂರು ಜಾಸ್ ಟೋಲ್ ಪಾಸ್ ಆಗಿದೆ. ಈ ಸಿಸಿಟಿವಿ ದೃಶ್ಯ ನ್ಯೂಸ್ 18 ಲಭ್ಯವಾಗಿದೆ. ಇನ್ನು ದುರಂತಕ್ಕೂ ಮುನ್ನ ತುಮಕೂರು ಜಿಲ್ಲೆ ಶಿರಾ ಬಳಿಯ ಕರಜೀವನಹಳ್ಳಿ ಟೋಲ್ ಬಳಿಯಲ್ಲಿ ಬಸ್ ಸಂಚಾರ ಮಾಡಿರುವಂತಹ ವಿಡಿಯೋ ಕೂಡ ನ್ಯೂಸ್ 18 ಲಭ್ಯವಾಗಿದೆ. ರಾತ್ರಿ 1:30ರ ಸುಮಾರಿಗೆ ಟೋಲ್ ಪ್ಲಾಜಾವನ್ನ ಬಸ್ ದಾಟಿದ್ದು, ಇದಾದ ಕೆಲ ಹೊತ್ತಲ್ಲೇ ಬಸ್ ಅಪಘಾತವಾಗಿದೆ, ಹೊತ್ತಿ ಉರಿದಿದೆ. ಅಪಘಾತದಿಂದ ಶಾಲಾ ಮಕ್ಕಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಿಂದ ದಾಂಡೇಲಿಗೆ ಪ್ರವಾಸಕ್ಕೆ ಅಂತ ವಿದ್ಯಾರ್ಥಿಗಳು ತೆರಳುತ್ತಾ ಇದ್ರು. ಅಪಘಾತದ ಕೆಲವೇ ಸೆಕೆಂಡ್ಗಳ ಮುನ್ನ ಸೀಬರ್ಡ್ ಬಸ್ ಶಾಲಾ ಮಕ್ಕಳಿದ್ದ ಬಸ್ ಅನ್ನ ಓವರ್ಟೇಕ್ ಮಾಡಿದೆ. ಇನ್ನು ಕಂಟೈನರ್ ಡಿಕ್ಕಿ ಆಗ್ತಾ ಇದ್ದಂತೆ ಸೀಬರ್ಡ್ ಬಸ್ ಶಾಲಾ ಬಸ್ನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಸ್ಕೂಲ್ ಪ್ರವಾಸದ ಬಸ್ ಕೂಡ ಜಖಂಗೊಂಡಿದೆ. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟಿಗೆ ಬಂದು ಗುದಿಯುತ್ತೆ. ಸೊ ಸೀಬರ್ಡು ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡಿಂದ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದು. ಸೊ ನಮ್ಮ ಕಡೆ ಬಂದಿರೋದು ಮೊದಲು ಹೆಂಗೆ ಆಯ್ತು ಸರ್ ಅಂದ್ರೆ ನಮ್ಮ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡು ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಇನ್ನು ಘಟನೆ ಕುರಿತಂತೆ ಮಂಜುನಾಥ್ ಅವರ ಸಹೋದರ ದೀಪಕ್ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ತಮ್ಮ ಸೇರಿ ಒಟ್ಟು 7 ಮಂದಿ ಗೋಕರ್ಣಕ್ಕೆ ಅಂತ ತೆರಳುತ್ತಾ ಇದ್ರು. ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಹೋಗ್ತೀವಿ ಅಂತ ಹೇಳಿದ್ರು. ನನ್ನ ತಮ್ಮನನ್ನ ಬಿಟ್ಟರೆ ಬಾಕಿ 6 ಜನ ಒಂದೇ ಕುಟುಂಬದವರು. ಸ್ನೇಹಿತರು ಕರೆದಿದ್ದಾರೆ ಅಂತ ನನ್ನ ತಮ್ಮ ಹೋಗಿದ್ದಾನೆ. ಮಂಜುನಾಥ್ಗೆ ಗಾಯಗಳಾಗಿದ್ದು ಉಳಿದವರು ಏನಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಗ್ರೂಪ್ನಲ್ಲಿ ಬಿಂದು ಹಾಗೂ ಅವರ 5 ವರ್ಷದ ಮಗು ಕೂಡ ಇತ್ತು. ಅಮ್ಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂತ ಮಂಜುನಾಥ್ ಸಹೋದರ ಹೇಳಿದ್ದಾರೆ. ಅದೇ ಇವಾಗ ಪ್ರಾಣಕ್ಕೇನು ಅಪಾಯ ಇಲ್ಲ, 24 ಅವರ್ಸ್ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ. ಒಟ್ಟು ಎಷ್ಟು ಜನ ಹೋಗಿದ್ರು ಸರ್? ಒಂದು 7 ಜನ ಹೋಗಿದ್ರು. ಎಲ್ಲಿಗೆ ಸರ್? ಎಲ್ಲಿಗೆ? ಗೋಕರ್ಣಕ್ಕೆ ಹೋಗಿದ್ರು. ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಎಲ್ಲರೂ ಸಂಬಂಧಿಕರೇನಾ? ನಿಮ್ಮ ಸಂಬಂಧಿಕರೇನಾ? ಇಲ್ಲ ನನ್ನ ತಮ್ಮ ಒಬ್ಬ ಇದರಲ್ಲಿರೋದು, ಮಿಗ್ದವರೆಲ್ಲ ಕಸಿನ್ಸು. ಆ ಕಸಿನ್ಸ್ಗೆ ನಮ್ಮ ತಮ್ಮ ಫ್ಯಾಮಿಲಿ ಫ್ರೆಂಡು. ನನಗೆ ನನ್ನ ತಂಗಿ ಫೋನ್ ಕಾಲ್ ಮಾಡಿದ್ದು ಅರ್ಲಿ ಮಾರ್ನಿಂಗು ಈ ಥರ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಇರ್ಬೇಕು. ಅದೇ ಅಲ್ಲಿಂದ ಓಮ್ನಿಲೇನೋ ಕಾರಲ್ಲಿ ಯಾವುದ್ರಲ್ಲೋ ಕಾರಲ್ಲಿ ಆನ್ ದ ವೇಲ್ ಏನಂದರೆ ಯಾವ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಇಲ್ಲ ಅಂತ ಕಳಿಸಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೇ ಅಡ್ಮಿಟ್ ಮಾಡಬೇಕಾಯ್ತು ಅಂತ. ಇನ್ನು ವೆಕೇಷನ್ಗಾಗಿ ಗೋಕರ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ರು. 21 ವರ್ಷದ ಮಗ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿದ್ದ. ಜಂಪ್ ಮಾಡಿ ಜೀವ ಉಳಿಸಿಕೊಂಡಿದ್ದಾರೆ ಅಂತ ಗಾಯಾಳು ಅನಿರುದ್ಧ್ ತಂದೆ ಹೇಳಿದ್ದಾರೆ. ಇನ್ನು ಗಾಯಾಳು ಸಹೋದರಿ ಚಂದನ ಕೂಡ ಮಾತನಾಡಿದ್ದಾರೆ. ಗಾಯ ಆಗಿದೆ, ದೇವರು ದೊಡ್ಡವನು, ಉಳಿದಿದೆ ಜೀವ ಅಂತ ಹೇಳಿದ್ದಾರೆ. My son was going for just a vacation in Gokarna. I just got a call in the night at 2 o'clock that the bus met with an accident. I don't have much details that what has happened and how it has happened because they tried to escape from the window. And they got some injuries and all. What happened after that we don't know. So that her friends, they picked them up and then we came to Sagar here. I got a call around 2 a.m. last night saying that for my parents and my sister that there's been like a collision with the truck and and they managed to jump out luckily. So but then they were all injured and at that time I was here and we didn't know what to do and then luckily her parents went to pick her up and then but then they all are injured and it's like sad to see them there but by God's grace nothing happens. So అందరితో మాట్లాడాను. వాళ్ళందరికీ ఇప్పుడు పర్లేదు కానీ అందరికీ దెబ్బలు తగిలాయి, అంతా నొప్పి అదంతా ఉంది. వాళ్ళు ఇద్దరు ఈవైలో పనిచేస్తున్నారు. ఒక అమ్మాయి ICICI ఫైనాన్స్ అకౌంటింగ్లో ఉన్నారు. ముగ్గురు. ಚಿತ್ರದುರ್ಗದಲ್ಲಿ ಬಸ್ ದುರಂತ ಪ್ರಕರಣ ಸಂಬಂಧ ಈಗಲೂ ಕೂಡ ಮೆಟಿಕುರ್ಕೆ ಟೋಲ್ ಸಮೀಪ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದ್ದು ಟ್ರಾಫಿಕ್ ಅಲ್ಲಿ ಸಿಲುಕಿ ವಾಹನ ಸವಾರರು ಪರದಾಟವನ್ನು ಅನುಭವಿಸುತ್ತಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಕೂಡ ಅಪಘಾತದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಅನ್ನು ಮಾಡಿದ್ದು, ಅಪಘಾತದಲ್ಲಿ ಹಲವು ಪ್ರಯಾಣಿಕರು ಸಜೀವ ದಹನವಾದ ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಗ್ತು. ಅಪಘಾತದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಾರಣವನ್ನು ಪತ್ತೆ ಹಚ್ಚಲಾಗುತ್ತೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ. ಅಪಘಾತದಲ್ಲಿ ಮಡಿದ ಕುಟುಂಬಸ್ಥರ ದುಃಖದಲ್ಲಿ ನಾನು ಭಾಗಿ ಅಂತ ಬರ್ಕೊಂಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಜೊತೆಗೆ ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆಯಾಗಿದೆ. ಚಿತ್ರದುರ್ಗದ ಬಸ್ ದುರಂತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದು, ಈ ಹಿನ್ನೆಲೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಪ್ರಧಾನಿ ಮೋದಿ, ಗಾಯಾಳುಗಳು ಶೀಘ್ರವೇ ಚೇತರಿಸಿಕೊಳ್ಳಲಿ ಅಂತ ಹಾಕಿದ್ದಾರೆ. ಅಲ್ಲದೆ ಮೃತರ ಕುಟುಂಬಸ್ಥರಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರ ಘೋಷಿಸಲಾಗಿದೆ. ಇನ್ನು ಮೋದಿ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಚಿತ್ರದುರ್ಗ ಬಸ್ ದುರಂತ ಪ್ರಕರಣದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಅಪಘಾತವಾಗಿದೆ, ಏನ್ ಮಾಡೋಕ್ಕಾಗಲ್ಲ, ಸಾವನ್ನಪ್ಪಿದವರ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿಯನ್ನ ದೇವರು ನೀಡಲಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಆಕ್ಸಿಡೆಂಟ್ ಏನು ಹೇಳೋಕ್ಕಾಗಲ್ಲ. ಇವಾಗಲೂ ಅವರ ಎಲ್ಲ ಕುಟುಂಬದವರು ಕೂಡ ಸರ್ಕಾರ ದುಃಖವನ್ನು ವ್ಯಕ್ತಪಡಿಸ್ತಾ ಇದೆ. ಅವರ ಆತ್ಮಗಳಿಗೆ ಶಾಂತಿ ಸಿಗ್ತದೆ. ಅದೇನಾಗಿದೆ ಅನ್ನೋದನ್ನು ವರದಿಯನ್ನು ಅಧಿಕಾರಿಗಳು ಸಲ್ಲಿಸಬೇಕು. ಹೈವೇಸಲ್ಲಿ ಕನಿಷ್ಠ 10 ಅಡಿ ಮೀಡಿಯನ್ ಇದ್ದೇ ಇರುತ್ತೆ. ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ. ಅಂದರೆ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು, ಎರಡೊಂದೊಂದು. ಆಮೇಲೆ ಯಾವ ಕಾರಣಕ್ಕೆ ಬಸ್ಸು ಅದು ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರ್ ಇರುತ್ತೆ. AC ಇರ್ಬೋದು, ನಾನ್ AC ಇರ್ಬೋದು, ಸ್ಕೂಲ್ ಬಸ್ ಇರ್ಬೋದು, ಓಮ್ನಿ ಬಸ್ ಇರ್ಬೋದು, ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಆವಾಗ ಎಮರ್ಜೆನ್ಸಿ ಡೋರು ಇಳಿಸಿದ್ದೆ. ಅವರ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ FC ಮಾಡಲೇಬಾರ್ದು ಅಂತ ಹೇಳಿದೆ. ಭೀಕರ ಬಸ್ ಅಪಘಾತದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ. ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ದೇವರು ನೋವಿನಿಂದ ಹೊರಬರೋ ಶಕ್ತಿ ನೀಡಲಿ. ಈ ರೀತಿಯ ಘಟನೆ ಮುಂದೆ ಆಗಬಾರದು. ಬಸ್ ಮಾಲೀಕರಿಗೆ ಬಸ್ಗಳಲ್ಲಿ ಕೆಲವು ಗೈಡ್ಲೈನ್ಸ್ ಅಳವಡಿಸಬೇಕು. ಅಪಘಾತವಾದಾಗ ಬಸ್ನಿಂದ ಹೊರಬರಲು ಸುರಕ್ಷಿತ ಕ್ರಮ ಮಾಡಬೇಕು. ಅದರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ವಾಹನಗಳ ಅಪಘಾತಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತಕ್ಕಂಥದ್ದು, ಅದು ಸಾವು ನೋವುಗಳು, ಈ ಅಪಘಾತದಲ್ಲಿ ಸಾವು ನೋವುಗಳನ್ನು ಏನು ಕಾಣ್ತೇವೆ, ನಿಜಕ್ಕೂ ಅತ್ಯಂತ ದುಃಖ ತರತಕ್ಕಂಥ ವಿಷಯ. ಸಾವಿನಲ್ಲಿ ಆ ಕುಟುಂಬಗಳ ನೋವು ಏನು ಅಂತಕ್ಕಂಥದ್ದು ನಾನು ಅರ್ತಿದ್ದೇನೆ. ಕುಟುಂಬಗಳ ನೋವಿಗೆ ಭಗವಂತ ಹೊರಗೆ ಬರತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೇನೆ. ಆತ್ಮಕ್ಕೂ ಶಾಂತಿ ಕೋರ್ತೇನೆ. ಬಸ್ ಮಾಲೀಕರಿಗೆ ಸರ್ಕಾರದಿಂದ ಕೆಲವು ಗೈಡ್ಲೈನ್ಸ್ನ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೇಫ್ಟಿ ಮೆಜರ್ಸ್ಗೆ ಆ ಬಸ್ನ ಮಾಲೀಕರಿಗೆ ಸೂಚನೆ ಕೊಡ್ತಕ್ಕಂಥದ್ದು, ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸರ್ಕಾರ ಗಮನ ಕೊಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಭಾಳ ದುರಂತ ಏನಾಗಿದೆ ಅಂದರೆ, ಈ ಬಸ್ಸುಗಳ ಏನು ಅವುಗಳನ್ನು ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನೋವಂಥದ್ದು ಇವತ್ತು ಪೂರ್ತಿ ಅದನ್ನು ತನಿಖೆ ಆಗಬೇಕು. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನು ಪರೀಕ್ಷೆ ಮಾಡಿ, ಇನ್ನೂ ಡೇಂಜರ್ ಇದರಲ್ಲಿದೆ ಅಂಥ ಬಸ್ಸುಗಳ ಒಂದು ಲೈಸೆನ್ಸನ್ನು ರದ್ದು ಮಾಡಬೇಕು. ಇಲ್ಲಾಂದರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗೋದು ಭಾಳ ಅತ್ಯಂತ ನೋವಿನ ಸಂಗತಿ. ನಾನು ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂಥ ಶಕ್ತಿ ಕೊಡಲಿ. ಡಿಸೆಂಬರ್ 27ರಂದು ಕಾಂಗ್ರೆಸ್ ಸಿಡಬ್ಲ್ಯೂಸಿ ಸಭೆ ನಡೆಯಲಿದೆ. ಸಿಡಬ್ಲ್ಯೂಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಲಾಗಿದೆ. ಈ ಹಿನ್ನೆಲೆ ಶನಿವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ಎಐಸಿಸಿ ವಿಸ್ತೃತ ಸಭೆ ಸದಸ್ಯರಾಗಿರುವ ಸಿದ್ದರಾಮಯ್ಯ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಇದೇ ವೇಳೆ ರಾಜ್ಯ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ಪ್ರತ್ಯೇಕ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ದೆಹಲಿಯಿಂದ ವಾಪಸ್ ಬಂದ ಕೂಡಲೇ ಖರ್ಗೆ ಮನೆಗೆ ಡಿಕೆಶಿ ಭೇಟಿ ಕೊಟ್ಟಿದ್ದು ಹಲವು ವಿಚಾರಗಳ ಬಗ್ಗೆ ಚರ್ಚಿಸಿದ್ದಾರೆ. ಇನ್ನು ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ಕೂಡ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ವೈರಾಗ್ಯದ ಮಾತುಗಳನ್ನಾಡಿದ್ರು. ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಸಿಎಂ ವೈರಾಗ್ಯದ ಮಾತುಗಳನ್ನಾಡಿದ ಬಗ್ಗೆ ಅವರನ್ನೇ ಕೇಳಬೇಕು. ಇನ್ನು ಅಹಿಂದ ಸಮಾವೇಶದ ಬಗ್ಗೆ ನನಗೇನು ಗೊತ್ತಿಲ್ಲ. ಅಲ್ಲಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಾಡ್ತಿರಬಹುದು, ಯಾರೋ ಮಾಡಿದ್ರೆ ನಮಗೇನು ಸಂಬಂಧ ಇಲ್ಲ. ನಮ್ಮಲ್ಲಿರೋ ಸಮಸ್ಯೆಯನ್ನ ನೀವು ಬಗೆಹರಿಸ್ಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರು.
ಏನಿಲ್ಲ, ನಮ್ಮ ಗಮನಕ್ಕೆ ಏನು ಐಡಿಯಾ ಇಲ್ಲ. ಅಲ್ಲಿ ಲೋಕಲ್ ಯಾರು ಮಾಡ್ತಿರ್ಬೋದು, ಅದೇನೋ ಇನ್ನು ನಾವೇ ಮಾಡ್ಬೇಕಂತ ಇಲ್ಲ. ಬೇರೆ ಬೇರೆ ಜಿಲ್ಲೆ ತಾಲೂಕು ಮಾಡಿದಾಗ ಮಾಡಿರ್ತಾರೆ, ಅವ್ರೇನೋ ಮಾಡಿರ್ಬೋದು. ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅಂತಿಮವಾಗಿ ಬಂದೇ ಬರ್ತಾರೆ, ಹೈಕಮಾಂಡನೇ ಅದು ಜವಾಬ್ದಾರಿ ಆಗ್ತದೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದಾರೆ, ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೇನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸ್ಕೊಂಡು ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕು. ಇಬ್ಬರೇ ಅವ್ರು ಇರೋರೇ ಇಬ್ಬರೇ, ಮೂರನೇದವ್ರು ಇಲ್ಲೇ ಇಲ್ಲ. ಕಾಂಗ್ರೆಸ್ನಲ್ಲಿನ ಕುರ್ಚಿ ವಿಚಾರವಾಗಿ ಮಾತಾಡಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ, ಕಾಂಗ್ರೆಸ್ ಬಗ್ಗೆ ನಾನಾಗಲಿ ರಾಜ್ಯದ ಜನತೆ ಆಗಲಿ ಆಸಕ್ತಿ ಹೊಂದಿಲ್ಲ. ರಾಜ್ಯ ಸರ್ಕಾರಕ್ಕೆ ಜನತೆ ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ಸರ್ಕಾರ ರಚನೆಯಾಗಿ 3 ವರ್ಷವಾಗಿದೆ. ಪ್ರಪಂಚದಲ್ಲಿ ಸಿದ್ದರಾಮಯ್ಯ ಅಂತ ಆರ್ಥಿಕ ತಜ್ಞನನ್ನ ನಾವು ನೋಡೇ ಇಲ್ಲ. ಕಾಂಗ್ರೆಸ್ದು ಲೂಟಿ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಅವರ ಪಕ್ಷದ ಚಟುವಟಿಕೆಗೆ ನಾನು ಆಸಕ್ತಿ ಹೊಂದಿಲ್ಲ, ನಾಡಿನ ಜನತೆಯೂ ಆಸಕ್ತಿ ಹೊಂದಿಲ್ಲ. ಸರ್ಕಾರ ರಚನೆಯಾದ ದಿವಸದಿಂದ ಇದೇ ವಿಷಯ ಬಂದಿರತಕ್ಕಂಥದ್ದೇನಿದೆ. ಇನ್ನು ಎಷ್ಟು ದಿನ ಈ ಥರ ಕಾಲ ಕಳೀತಾರೆ? ಏನೋ ಬಾರ್ ಲೈಸೆನ್ಸ್ಗೆ 1,95,00,000 ಏನೋ ಒಂದು ರೇಟ್ ಫಿಕ್ಸ್ ಮಾಡಿರೋದು ಈಚ್. ಹೊಸ ವರ್ಷದ ಕೊಡುಗೆ. ಬಹುಶಃ ಪ್ರಪಂಚದಲ್ಲೇ ಇಂಥ ಒಬ್ಬ ಆರ್ಥಿಕ ತಜ್ಞನ ನೀವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸರ್ಕಾರ ಲೂಟಿ ಸರ್ಕಾರ. ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾರ್ಚ್ ಫೆಬ್ರವರಿ ತಿಂಗಳ ಹಣ ಎಲ್ಲೂ ಹೋಗಿಲ್ಲ, ದುಡ್ಡು ಮಿಸ್ಯೂಸ್ ಆಗಿಲ್ಲ, 2 ತಿಂಗಳ ಹಣ ಬಂದೇ ಬರಬೇಕು. ಗೃಹಲಕ್ಷ್ಮಿ ಹಣದ ಬಗ್ಗೆ ಫಿನಾನ್ಸ್ನವರು ಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು. ಬಿಜೆಪಿಯವರು ಆರೋಪ ಮಾಡ್ತಿರೋ ರೀತಿ ಹಣದ ದುರ್ಬಳಕೆ ಆಗಿಲ್ಲ, ಹಣ ಫಲಾನುಭವಿಗಳಿಗೆ ಸೇರಲೇಬೇಕು ಅಂತ ಹೇಳಿದ್ದಾರೆ. ನಾವು ಇಲಾಖೆಯಿಂದ ಸ್ಪಷ್ಟೀಕರಣ ಅವ್ರು ಕೊಡ್ತಾರಲ್ಲ, ಅವ್ರ ಇಲಾಖೆ ಸಂಬಂಧಪಟ್ಟವ್ರು ಕೊಡಲೇಬೇಕು, ಕೊಡ್ತಾರೆ. ಅವರು ಕನ್ಫ್ಯೂಸ್ ಆಗಿರ್ಬೇಕು, ಏನೋ ಆಗಿಲ್ಲ ಅಂತೆಲ್ಲ ಕನ್ಫ್ಯೂಸ್ ಆಗುತ್ತೆ ಒಂದೊಂದು ಸಾರಿ. ಸೊ ಎಲ್ಲರೂ ಮೀಟಿಂಗ್ ಮಾಡಿ ಫೈನಾನ್ಸರು ಅವರು ಕೂಡಿ ಒಂದು ಅದಕ್ಕೆ ಹೇಳಬೇಕು. ದುಡ್ಡಂತೆ ಎಲ್ಲಿ ಹೋಗೋಲ್ಲ, ದುಡ್ಡು ಎಲ್ಲಿ ಹೋಗ್ತದೆ, ಯಾರೋ ಹೋಗೋ ಪ್ರಶ್ನೆ ಇಲ್ಲ. ಹೇಳಿದ್ನಾಗ ತಿಂಗಳ ವ್ಯತ್ಯಾಸ ಆಗಿರ್ಬೋದು, ಬಿಡುಗಡೆ ಆಗದೇ ಇರ್ಬೋದು, ಅಷ್ಟಕ್ಕೆ ಸಮಸ್ಯೆ ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನಾಗಿಲ್ತದ್ರಲ್ಲಿ. ಇನ್ನು ಕೊಪ್ಪಳದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ, ಸತ್ತವರ ಅಕೌಂಟ್ಗೂ ಹಣ ಹೋಗಿದೆ, ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ಅಭಿವೃದ್ಧಿ ನೆಲಕಚ್ಚಿದೆ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಸಚಿವೆ ಆಗಿ ನಾನು ಕಿತ್ತೂರು ಚೆನ್ನಮ್ಮ ಅಂತಂದೇಳಿ ಏನೆಲ್ಲ ಹಿಂಬಾಲಕರು ಹೇಳ್ತಾರಲ್ಲ, ಆ ಮಾತನ್ನು ಅವರು ಸ್ವೀಕಾರ ಮಾಡಿದ್ದು ನಾನೊಬ್ಬ ಮಹಿಳೆ ಅಂತ ಒಪ್ಪಿಗೆ ಮಾಡಿದ್ದು. ಶಾಸಕರಂತೂ ಬಂದಾಗ ಮಹಿಳೆ ಆಯಿತು, ಪುರುಷ ಆಯಿತು, ಇಬ್ಬರಿಗೊಂದು ಅಲ್ಲಿ ಮಾಡ್ತಕ್ಕಂಥ ಕಲ್ಯಾಣ ಮುಖ್ಯ. ಇವತ್ತು ಅವ್ರು ಮಾಡಿದಂಥ ಒಂದು ಎಷ್ಟೊಂದು ಘನಘೋರವಾದಂಥ ಒಂದು ಕೆಲಸ ಅಂತಂದರೆ, ಇವತ್ತು ನೋಡಿ 2 ತಿಂಗಳು ಕೊಳ್ಳಾರ್ದ 5,000 ಕೋಟಿ ಇವತ್ತು ಕೊಟ್ಟಿದ್ದೀನಿ ಅಂತ ಬಾಯಿ ಬಡಿದ್ರು. ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿವೇಕಾನಂದ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಈ ವೇಳೆ ದಲಿತ ಮುಖಂಡರು ರಮೇಶ್ ಜಾರಕಿಹೊಳಿ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಮಾನ್ಯಾಳ ಪತಿ ವಿವೇಕಾನಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತಾಡಿದ ರಮೇಶ್ ಜಾರಕಿಹೊಳಿ, ಇದೊಂದು ಕರಾಳ ಘಟನೆ, ದಲಿತರ ಮೇಲೆ ದಾಳಿಯಾಗಿದೆ, ಗಾಯಾಳುಗಳು ಬೇಗ ಗುಣಮುಖರಾಗಲಿ, ಪೊಲೀಸ್ ಇಲಾಖೆ ಸಹಾಯದಿಂದ ವಿವೇಕಾನಂದ ಕುಟುಂಬ ಬದುಕುಳಿದಿದೆ, ಈ ವಿಚಾರದಲ್ಲಿ ರಾಜಕೀಯ ಬೇಡ, ವೈಯಕ್ತಿಕವಾಗಿ ಗಾಯಾಳುಗಳಿಗೆ ಆರ್ಥಿಕ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ರಾಜಕೀಯ ಬಸ್ ಇವತ್ತು ಏನು ಎಂಜಾಯ್ ಇದಲ್ಲ, ಅವರೆಲ್ಲ ಒಳ್ಳೆಯದು, ಆದಷ್ಟು ಬೇಗ ಅವ್ರು ಗುಣಮುಖವಾಗಿ ಹೊರಬರಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ಒಂದೇ ಈ ಸಂದರ್ಭ ಹೇಳೋಕೆ ಇಚ್ಛೆಪಡ್ತೇವೆ, ಬಸವಣ್ಣವರು 12ನೇ ಶತಮಾನ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿದ ಸಂಪೂರ್ಣ ಕೊಡಲಿಪಟ್ಟು ಹಾಕಿ ಇವತ್ತೆಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಗಡಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ದಂಪತಿ ಗಾಯವಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ನಡೆದಿದೆ. ಧನಪಾಲ್ ಕಾಂಬಳೆ, ಅನಸೂಯ ಕಾಂಬಳೆ ದಂಪತಿಗೆ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬ್ಲಾಸ್ಟ್ನ ತೀವ್ರತೆಗೆ ಮನೆ ಗೋಡೆಯೇ ಕುಸಿತವಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರ ಸಮಾಧಿ ಸ್ಥಳಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿದ್ದಾರೆ. ಸಮಾಧಿಗೆ ಪುಷ್ಪ ನಮನ ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಮನೆಗೆ ಭೇಟಿ ನೀಡಿ ಶಾಮನೂರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ವೇಳೆ ಕುಮಾರಸ್ವಾಮಿ ಜೊತೆಯಲ್ಲಿ ಎಂಎಲ್ಸಿ ಭೋಜೇಗೌಡ, ಮಾಜಿ ಶಾಸಕ ಸಾರೆ ಮಹೇಶ್ ಸಾಥ್ ಕೊಟ್ಟರು. ದೊಡ್ಡಬಳ್ಳಾಪುರದಲ್ಲಿರುವ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇಗುಲದ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಮಧ್ಯಾಹ್ನ 12 ಗಂಟೆಯ ಶುಭ ಲಗ್ನದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದು, ರಥ ಎಳಿತಾ ಇದ್ದಂತೆ ಭಕ್ತರು ಪ್ರಾರ್ಥನೆ ಮಾಡಿ ಬಾಳೆಹಣ್ಣು, ದವಳವನ್ನ ರಥಕ್ಕೆ ಎಸೆದಿದ್ದಾರೆ. ದೇವಸ್ಥಾನದಿಂದ ರಂಗಮಂಟಪದವರೆಗೂ ರಥ ಎಳೆದು ತರಲಾಗಿದೆ.
ಶಿವಣ್ಣ, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅಭಿನಯದ 45 ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಶ್ರೀ ಲಕ್ಷ್ಮೀ ಥಿಯೇಟರ್ನಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಈಡ್ಗಾಯಿ ಹೊಡೆದು ಭರ್ಜರಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲೂ 45 ಚಿತ್ರಕ್ಕೆ ಅಭಿಮಾನಿಗಳು ಬಹುಪರಾಕ್ ಹಾಕಿದ್ದಾರೆ. ನಗರದ ಸುಧಾ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನವಾಗಿದೆ. ಸುಧಾ ಚಿತ್ರಮಂದಿರದ ಬಳಿಯಲ್ಲಿ ಉಪೇಂದ್ರ, ಶಿವಣ್ಣ ಕಟೌಟ್ಗೆ ಬೃಹತ್ ಹಾರ ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಬೆಂಗಳೂರಿನ ತ್ರಿವೇಣಿ ಥಿಯೇಟರ್ಗೆ ಶಿವರಾಜ್ ಕುಮಾರ್ ಭೇಟಿ ಕೊಟ್ಟಿದ್ದು ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಹೂವಿನ ಪಲ್ಲಕ್ಕಿಯಲ್ಲಿ ಶಿವಣ್ಣ ಅವರನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತಾಡಿದ ಶಿವಣ್ಣ, ಅರ್ಜುನ್ ಜನ್ಯ ಫಸ್ಟ್ ಟೈಮ್ ಡೈರೆಕ್ಷನ್ ಅಂದಾಗ ಒಂದು ಕ್ಯೂರಿಯಾಸಿಟಿ ಇತ್ತು. ಒಂದು ವಿಭಿನ್ನವಾಗಿ ಜನರಿಗೆ ಇಷ್ಟ ಆಗುವ ಕಂಟೆಂಟ್ ಕೊಟ್ಟಿದ್ದಾರೆ. 3 ಹೀರೋಗಳು ತ್ರಿವೇಣಿ ಥಿಯೇಟರಲ್ಲಿ ಸಿನಿಮಾ ನೋಡ್ತಿದ್ದೀವಿ ಅಂತ ಹೇಳಿದರು. ಗೆದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟ್ರು. ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಎಲ್ಲ ಕೇಳಿದ್ದೀನಿ, ಬಟ್ ಫಸ್ಟ್ ಟೈಮ್ ದರ್ಶನ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದ್ದಲ್ಲ ಸಿನಿಮಾ. ಇದು ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇರಬೇಕು, ಯಾಕಂದರೆ ಅವ್ರು ಸಪೋರ್ಟ್ ಮಾಡಿದ್ದೆ. ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ಲಿ ಮಾಡಿಬಿಡ್ಬೋದು, ಬಟ್ ಆಸ್ ಅ ಡೈರೆಕ್ಷನ್ ಒಂದು ವಿಭಿನ್ನವಾಗಿ ಜನಗಳನ್ನ ಕೂರಿಸ್ಬೇಕು. ಒಂದು ವಿಭಿನ್ನವಾಗಿ ಒಂದು ಹೆಂಗೆ ಪ್ಯಾರಲ್ ವರ್ಲ್ಡ್ ಇವತ್ತು ಜನ ರಿಲೇಟ್ ಮಾಡಿ, ಈ ವರ್ಲ್ಡ್ ಆ ವರ್ಲ್ಡ್ ಪ್ಯಾರಲ್ ವರ್ಲ್ಡ್ ಹೇಳಿಟ್ಕೊಂಡು ಪ್ಯಾರಲ್ ಹೋಗೋದು. ಆಮೇಲೆ ಇವತ್ತು ಏನು ಮೆಸೇಜ್ ಬೇಕು ಆಡಿಯನ್ಸ್ಗೆ, ಒಂದು ಒಳ್ಳೆ ಮೆಸೇಜ್ ಇದೆ. ಮಂಡ್ಯದಲ್ಲಿ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಗುರುಶ್ರೀ ಚಿತ್ರಮಂದಿರದ ಹೌಸ್ಫುಲ್ ಪ್ರದರ್ಶನ ಅಲ್ಲಿ ಕಾಣ್ತಾ ಇದೆ. ಚಿತ್ರಮಂದಿರದ ಮುಂದೆ ಸುದೀಪ್ ಕಟೌಟ್ ಹಾಕಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಗದಗ್ನಲ್ಲೂ ಮಾರ್ಕ್ ಚಿತ್ರವನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ನಗರದ ಮಹಾಲಕ್ಷ್ಮಿ ಚಿತ್ರಮಂದಿರದಲ್ಲಿ ಪಟಾಕಿ ಸಿಡಿಸಿ ಸುದೀಪ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ರಾಯಚೂರಿನಲ್ಲೂ ಮಾರ್ಕ್ ಚಿತ್ರಕ್ಕೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ನಗರದ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶವನ್ನು ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ಸೈಬರ್ ಕ್ರೈಂ ಪೊಲೀಸರು ಚುರುಕುಗೊಳಿಸಿದ್ದಾರೆ. ವಿಜಯಲಕ್ಷ್ಮಿ ದೂರು ಕೊಡ್ತಾ ಇದ್ದಂತೆ ಬಹುತೇಕ ಅಕೌಂಟ್ಗಳು ಬ್ಲಾಕ್ ಮಾಡಿ ಡಿಲೀಟ್ ಮಾಡಲಾಗಿದೆ. 18 ಅಕೌಂಟ್ಗಳ ಬಗ್ಗೆ ವಿಜಯಲಕ್ಷ್ಮಿ ದೂರಿನಲ್ಲಿ ಉಲ್ಲೇಖ ಮಾಡಿದ ಅಕೌಂಟ್ ಪರಿಶೀಲನೆ ವೇಳೆ ಬಹುತೇಕ ಅಕೌಂಟ್ಗಳು ಡಿಲೀಟ್ ಆಗಿದೆ. ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಢಾಕಾಗೆ ಬಂದಿದ್ದಾರೆ. 17 ವರ್ಷಗಳ ಬಳಿಕ ಲಂಡನ್ನಿಂದ ವಾಪಸ್ ಬಂದಿದ್ದಾರೆ. ಅನಾರೋಗ್ಯ ಪೀಡಿತ ಮಾಜಿ ಪ್ರಧಾನಿ ಖಲೀದಾ ಜಿಯಾರ ಪುತ್ರ ರೆಹಮಾನ್ ಪತ್ನಿ ಕುಟುಂಬಸ್ಥರ ಜೊತೆಗೆ ಬಾಂಗ್ಲಾಗೆ ಬಂದಿದ್ದಾರೆ. ರೆಹಮಾನ್ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ದೇಶಾದ್ಯಂತ ಇವತ್ತು ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಪುರಿ ಮೂಲದ ಮರಳು ಕಲಾವಿದ ಪಟ್ನಾಯಕ್ ಸೇಬಲ್ಲಿ ಸಾಂತಾಕ್ಲಾಸ್ನ ಮರಳು ಆಕೃತಿಯನ್ನು ಮಾಡಿದ್ದಾರೆ. ಈ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಹುಬ್ಬಳ್ಳಿಯ ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ಹಂಚಿಕೊಂಡಿದ್ದಾರೆ. ವಿವಿಧೆಡೆ ಚರ್ಚ್ಗಳಿಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಕ್ರೈಸ್ತ ಬಾಂಧವರಿಗೆ ಶುಭಾಶಯ ಕೋರಿದ್ದು ಚರ್ಚ್ನ ಫಾದರ್ ಸೇರಿದಂತೆ ಆಡಳಿತ ಮಂಡಳಿಯವರು ಪೊಲೀಸ್ ಆಯುಕ್ತರಿಗೆ ಸನ್ಮಾನಿಸಿದ್ದಾರೆ.
ದೇಶಾದ್ಯಂತ ಇವತ್ತು ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ದೆಹಲಿಯ ಅತ್ಯಂತ ಹಳೆಯ ಮತ್ತು ಭವ್ಯವಾದ ಚರ್ಚ್ಗಳಲ್ಲಿ ಒಂದಾದ ಕ್ಯಾಥೆಡ್ರಲ್ ಚರ್ಚ್ಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿ ಮೋದಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಮೇರಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್. ದೇಶಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಹುಲ್ ಗಾಂಧಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಎಕ್ಸಲ್ಲಿ ಶುಭ ಕೋರಿರುವ ಅವರು ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಶುಭ ಹಾರೈಸಿದ್ದಾರೆ.